ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್, ಹೆಲೋ, ನಮಸ್ತೆ. ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಮತ್ತು ಟ್ರಾವೆಲ್ ವ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಟ್ಸ್ ಆಲ್ ಅಬೌಟ್ ಮೈ ಹೇರ್ ಕೇರ್ ರುಟೀನ್. ಸೊ ನಿಮ್ಗೆ ಗೊತ್ತಿರ್ಬೋದು, ಲೈಕ್ ಮೋರ್ ದೆನ್ ಮೈ ಸ್ಕಿನ್, ಮೈ ಹೇರ್ ಸಹ ಲೈಕ್ ತುಂಬ ನನಗೆ ಇಷ್ಟ ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಾನು ತುಂಬಾ ಕೇರ್ ತೊಗೋತೀನಿ. ಬಟ್ ಸ್ಟಿಲ್ ನಾಟ್ ದ್ಯಾಟ್ ಟು ಅಪ್ ಟು ಮಾರ್ಕ್ ಅಂತೂ ಇರೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ. ಬಟ್ ಸ್ಟಿಲ್ ಐ ಹ್ಯಾವ್ ಇಂಪ್ರೂವ್ಡ್ ಲಿಟಲ್ ಬಿಟ್, ಮೈ ಹೇರ್ಸ್ ಹ್ಯಾವ್ ಬಿನ್ ಇಂಪ್ರೂವ್ಡ್ ಲಿಟಲ್ ಬಿಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಸೊ ದ್ಯಾಟ್ ನಿಮಗೂ ಕೂಡ ಗೊತ್ತಾಗಲಿ ನಾನು ನನ್ನ ಹೇರ್ ಕೇರ್ ರುಟೀನಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಹೇರ್ ಕೇರ್ದಲ್ಲಿ ಫಸ್ಟ್ ರುಟೀನ್ ಬಂದುಬಿಟ್ಟು ಆಯಿಲಿಂಗೇ ಇರುತ್ತೆ. ಆಬ್ವಿಯಸ್ಲಿ ನಾವು ಸ್ಟಾರ್ಟಿಂಗಿಂದನೇ ಆಯಿಲಿಂಗ್ ಮಾಡಿಕೊಂಡೇ ಬಂದಿದ್ದೀವಿ ಕೂದಲಲ್ಲಿ. ಸೊ ದ್ಯಾಟ್ ಈಸ್ ಅಂತೂ ಫಿಕ್ಸೆ ಅಂತ ಹೇಳ್ತೀನಿ. ಸೊ ನನ್ನ ಇದರಲ್ಲೂ ಕೂಡ ಆಯಿಲಿಂಗ್ ಅಂತೂ ಇದ್ದೇ ಇರುತ್ತೆ. ನೀವು ಲಾಸ್ಟ್ ಒಂದು ಶಾರ್ಟ್ನ ಹಾಕಿದ್ದೆ ನಾನು, ಲೈಕ್ ಚಂಪಿಡಿ ಅಂತ ಹೇಳಿ. ಅದರಲ್ಲಿ ನೀವು ನೋಡ್ಬೋದು ನಾನು ಆಯಿಲಿಂಗ್ ಯಾವ ಥರ ಮಾಡ್ತೀನಿ ಅಂತ ಹೇಳಿ. ಸೊ ಫಾರ್ ದ್ಯಾಟ್ ಐ ಜಸ್ಟ್ ಯೂಸ್ ಪ್ಯಾರಾಶೂಟ್ ಆಯಿಲ್, ದಟ್ ಈಸ್ ಕೊಕೊನಟ್ ಆಯಿಲ್, ಮತ್ತು ಆಲಿವ್ ಆಯಿಲ್ನ ಯೂಸ್ ಮಾಡ್ತೀನಿ. ದ್ಯಾಟ್ಸ್ ಇಟ್. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆಯಿಲಿಂಗ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಲೈಕ್ ನಾಟ್ ಎವ್ರಿ ಡೇ ರುಟೀನ್ ಅಂತ ಹೇಳ್ತೀನಿ. ಜಸ್ಟ್ ಹೆಡ್ ಬಾತ್ ತೊಗೊಳ್ಳೋದು 20 ಮಿನಿಟ್ಸ್ ಮುಂಚೆ ನಾನು ಆಯಿಲಿಂಗ್ ಮಾಡಿ ಇಡ್ತೀನಿ. ಸೊ ದ್ಯಾಟ್ ಸ್ವಲ್ಪ 20 ಮಿನಿಟ್ಸ್ ಆರ್ 1 ಅವರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಅಷ್ಟೇ ಇಡ್ತೀನಿ ನಾನು. ಅದಕ್ಕಿಂತ ಜಾಸ್ತಿ ಇಡೋಕ್ಕೆ ಪ್ರಿಫರ್ ಮಾಡಲ್ಲ ನಾನು. ಸೊ ಆಯಿಲಿಂಗ್ ಬಂದುಬಿಟ್ಟು ನಾನು ಆಲ್ಟರ್ನೇಟಿವ್ ವೀಕ್ ಮಾಡ್ತೀನಿ, ನಾಟ್ ಲೈಕ್ ಎವ್ರಿ ವೀಕೆಂಡ್ ಮಾಡ್ತೀನಿ ಅಂತ ಹೇಳಿ. ಕಮಿಂಗ್ ಟು ದ್ಯಾಟ್, ಫಸ್ಟ್ ಆಫ್ ಆಲ್ ಲೆಟ್ ಮಿ ಕ್ಲಿಯರ್ ಕಿ ನಾನು ಹೆಡ್ ಬಾತ್ ಓನ್ಲಿ ಒನ್ಸ್ ಇನ್ ಅ ವೀಕ್ ಮಾಡ್ತೀನಿ. ಬಿಕಾಸ್ ನಂದು ಹೇರ್ ತುಂಬ ಫ್ರೀಝಿ ಆಗಿದೆ ಆ್ಯಂಡ್ ಸ್ಕೆಲ್ಪ್ ಡ್ರೈ ಆಗಿರೋದ್ರಿಂದ ಐ ಪ್ರಿಫರ್ ಡೂಯಿಂಗ್ ಇಟ್ ಒನ್ಸ್ ಇನ್ ಅ ವೀಕ್. ಸೊ 1 ವೀಕ್ ನಾನು ಆಯಿಲಿಂಗ್ ಮಾಡಿದ್ರೆ ಇನ್ನೊಂದು ವೀಕ್ ನಾನು ಎಲ್ಪ್ಸ್ ಗುಡ್ನೆಸ್ದು ರೋಸ್ಮೆರಿ ವಾಟರ್ನ ಸ್ಪ್ರೇ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ ಬಿಫೋರ್ ದ ಹೆಡ್ ಬಾತ್. ಆ್ಯಂಡ್ ಸಮ್ಟೈಮ್ಸ್ ಯಾವಾಗ ನನಗೆ ಲೈಕ್ ನನ್ನ ಕೂದಲು ತುಂಬ ಫ್ರಿಝಿ ಆಗಿದೆ ಆ ಥರ ಫೀಲ್ ಆಗುತ್ತಲ್ಲ, ಆವಾಗ ನಾನು ಹೇರ್ ಮಾಸ್ಕ್ನು ಯೂಸ್ ಮಾಡ್ತೀನಿ. ದ್ಯಾಟ್ ಈಸ್ ಫ್ರಮ್ ಬಿ ಬ್ಲಂಟ್ ಆ್ಯಂಡ್ ದಿಸ್ ಪ್ರಾಡಕ್ಟ್ ಹ್ಯಾಸ್ ವರ್ಕ್ಡ್ ಗ್ರೇಟ್ ಟು ಮೈ ಹೇರ್ ಅಂತ ಅನ್ಬೋದು. ಸೊ ನಾನಿದು ಲೈಕ್ ಸಮ್ಟೈಮ್ ಆಲ್ಟರ್ನೇಟಿವ್ ವೀಕ್ಸ್ ಆರ್ ಯಾವಾಗ ನನಗೆ ಅನಿಸುತ್ತೆ ಕಿ ತುಂಬ ಫ್ರೀಝಿ ಆಗಿದೆ, ಐ ನೀಡ್ ಸಮ್ ಆಫ್ ದಟ್ ಹೈಡ್ರೇಷನ್ ಫಾರ್ ಮೈ ಹೇರ್, ಫಾರ್ ದ್ಯಾಟ್ ಟೈಮ್ ಐ ಯೂಸ್ ದಿಸ್ ಮಾಸ್ಕ್. ಇದು ಕೂಡ ಲೈಕ್ ವೆಟ್ ಹೇರಲ್ಲಿ ನಾನು 20 ಮಿನಿಟ್ಸ್ನ ಹಾಕಿಬಿಟ್ಟು ಹಾಗೆ ಇಡ್ತೀನಿ. ಆ್ಯಂಡ್ ದೆನ್ ಐ ಟೇಕ್ ಹೆಡ್ ಬಾತ್ ಆಫ್ಟರ್ ದ್ಯಾಟ್. ಸೊ ದಿಸ್ ಆಲ್ ಆರ್ ಮೈ ಪ್ರೀ ರುಟೀನ್ ಅಂತ ಅಂತೀನಿ. ಹೆಡ್ ಬಾತ್ ಮಾಡೋಕ್ಕೆ ಮುಂಚೆ ಪ್ರೀ ರುಟೀನ್ ಏನಿರುತ್ತಲ್ಲ ಅದು ಇರುತ್ತೆ. ಇದು ಡಿಫರ್ ಆಗುತ್ತೆ ಎವ್ರಿ ವೀಕ್. ಲೈಕ್ 1 ವೀಕ್ ನಾನು ಆಯಿಲಿಂಗ್ ಮಾಡಿದ್ರೆ ಇನ್ನೊಂದು ವೀಕ್ ನಾನು ಹೇರ್ ಮಾಸ್ಕ್ ಹಾಕ್ತೀನಿ, ಇಲ್ಲ ಅಂದರೆ ಇನ್ನೊಂದು ವೀಕ್ ನಾನು ರೋಸ್ಮೆರಿ ವಾಟರ್ನ ಕೂಡ ಹಾಕ್ತೀನಿ. ಸೊ ದಿಸ್ ಡಿಪೆಂಡ್ಸ್ ಆನ್ ಮೈ ಮೂಡ್ ಆಲ್ಸೋ ಅಂತ ಹೇಳ್ತೀನಿ. ಸೊ ಶ್ಯಾಂಪು ಬಂದುಬಿಟ್ಟು ಫಸ್ಟ್ ನಾನು ಬಿ ಬ್ಲಂಟ್ದೇ ಶ್ಯಾಂಪೂನ ಯೂಸ್ ಮಾಡ್ತೀನಿ. ನಂದು ಕೂದಲು ತುಂಬ ಡಿಹೈಡ್ರೇಟೆಡ್, ಲೈಕ್ ಫ್ರಿಝಿನೆಸ್ ಫೀಲ್ ಆಗುತ್ತೆ ಅಂತ ಹೇಳಿ ನಾನು ಅವ್ರದ್ದು ಮಾಯ್ಶ್ಚರೈಸಿಂಗ್ ಶ್ಯಾಂಪೂನ ಯೂಸ್ ಮಾಡ್ತೀನಿ. ಲೈಕ್ ನನ್ನ ಮಾಯ್ಶ್ಚರೈಸಿಂಗ್, ಇನ್ಸ್ಟಂಟ್ ಮಾಯ್ಶ್ಚರೈಸಿಂಗ್ ಏನು ರೇಂಜ್ ಇದೆಯಲ್ಲ, ಮಾಸ್ಕ್ ಆಗಲಿ, ಶ್ಯಾಂಪೂ ಆಗಲಿ, ಕಂಡೀಷ್ನರ್, ಅದನ್ನೇ ಯೂಸ್ ಮಾಡ್ತಿರೋದು. ಸೊ ಫಸ್ಟ್ ಬಂದುಬಿಟ್ಟು ಶ್ಯಾಂಪೂ ಈಸ್ ದಿಸ್ ಒನ್. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಲೈಕ್ ಯಾವಾಗ ನನಗೆ ಫೀಲ್ ಆಗುತ್ತೆ ನನ್ನ ಸ್ಕ್ಯಾಲ್ಪ್ ತುಂಬ ಇಚ್ಚಿಯಾಗಿದೆ ಆರ್ ಎಲ್ಸ್ ಲೈಕ್ ನನಗೆ ಡ್ಯಾಂಡ್ರಫ್ ಇಶ್ಯೂ ಇದೆ ಅಂತ ಫೀಲ್ ಆಗುತ್ತಲ್ಲ, ಫಾರ್ ದ್ಯಾಟ್ ಡೇಸ್ ಐ ಯೂಸ್ ದಿಸ್ ಸ್ಕ್ಯಾಲ್ಪ್ ಪ್ರೋ ಶ್ಯಾಂಪೂ. ಇದು ಡ್ಯಾಂಡ್ರಫ್ ಎಲ್ಲ ರಿಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ದಿಸ್ 2 shampoos ಐ ಯೂಸ್. ಅದರ್ ದೆನ್ ಶ್ಯಾಂಪೂ, ಕಂಡೀಷ್ನರ್ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಅದು ಕೂಡ ನಾನು ಬಿ ಬ್ಲಂಟ್ದೇ ಮಾಯ್ಶ್ಚರ್ ರೇಂಜಲ್ಲಿ ಇದೆ ಅಲ್ವಾ, ಅದನ್ನೇ ಯೂಸ್ ಮಾಡ್ತಾ ಇರೋದು ನಾನು. ಸೊ ಇದು ಕೂಡ ಲೈಕ್ ಡೀಪ್ ಕಂಡೀಷ್ನಿಂಗ್ ಪ್ರೊವೈಡ್ ಮಾಡುತ್ತೆ. ನಾನು ಈ ಕಂಡೀಷ್ನರ್ ಅವಾಯ್ಡ್ ಮಾಡ್ತೀನಿ ವೆನ್ ಐ ಯೂಸ್ ಹೇರ್ ಮಾಸ್ಕ್. ಹೇರ್ ಮಾಸ್ಕ್ ಯಾವ ದಿವಸ ಯೂಸ್ ಮಾಡಿರ್ತೀನಲ್ಲ ಆವಾಗ ನಾನು ಕೂದಲನ್ನ ಕಂಡೀಷ್ನಿಂಗ್ ಮಾಡಲ್ಲ. ಸೊ ದಿಸ್ ಈಸ್ ಸ್ಕಿಪ್ಡ್ ಡ್ಯೂರಿಂಗ್ ದ್ಯಾಟ್ ಟೈಮ್. ಸೊ ಆಫ್ಟರ್ ಹೆಡ್ ಬಾತ್ ಲೈಕ್ ಪೋಸ್ಟ್ ರೂಟೀನ್ ಏನಿರುತ್ತಲ್ಲ ಅದರಲ್ಲಿ ಒಂದೇ ಸೀರಮ್ ನಾನು ಇನ್ಕ್ಲೂಡ್ ಮಾಡ್ತೀನಿ. ದ್ಯಾಟ್ ಈಸ್ ದಿಸ್ ಲಾರಿಯಲ್ ಸಿರಮ್. ದಿಸ್ ಹ್ಯಾಸ್ ಲೈಕ್ ವರ್ಕ್ಡ್
ಫಾರ್ ಮೀ ಲೈಕ್ ಅ ಜೆಮ್ ಅಂತಲೇ ಅಂತೀನಿ. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಆಲ್ಮೋಸ್ಟ್ ನಂದು ಖಾಲಿ ಆಗಕ್ಕೆ ಬಂದಿದೆ. ಐ ಹ್ಯಾವ್ ಟು ರೀಸ್ಟಾಕ್ ದಿಸ್. ಬಟ್ ಇದು ಲೈಕ್ ನಾನು ಸಿರಮ್ ಆರ್ ಆಯಿಲ್ ಥರನೂ ಯೂಸ್ ಮಾಡ್ತೀನಿ. ಅಲ್ಲಿ ನಾನು ಆಫೀಸಿಗೆಲ್ಲ ಹೋಗಬೇಕಾದ್ರೆ ಯಾವಾಗ ನನಗೆ ನಂದು ಕೂದಲು ಸ್ವಲ್ಪ ಫ್ರಿಝಿ ಆಗಿದೆ ಥರ ಫೀಲ್ ಆಗುತ್ತಲ್ಲ, ಆವಾಗ ನಾನು ಈ ಆಯಿಲ್ನ ಹಾಕ್ತೀನಿ. ಸೊ ದ್ಯಾಟ್ ಸಮ್ ಲಿಟಲ್ ಫ್ರಿಝಿನೆಸ್ ಕಂಟ್ರೋಲ್ ಆಗಲಿ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇದು ಲೈಕ್ ತುಂಬ ಸ್ಟಿಕ್ಕಿನೆಸ್ ಕೂಡ ಫೀಲ್ ಆಗಲ್ಲ. ಸೊ ಡೈಲಿ ಯೂಸಿಗೂ ಕೂಡ ತುಂಬ ಚೆನ್ನಾಗಿದೆ. ಸೊ ಐ ಯೂಸ್ ಇಟ್ ಲೈಕ್ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸಿರಮ್, ಆಯಿಲಿಂಗ್ ಆ್ಯಂಡ್ ಈವನ್ ಸ್ಟ್ರೇಟ್ನಿಂಗ್ ಮಾಡಬೇಕಾದ್ರೂ ಹೀಟ್ ಪ್ರೊಟೆಕ್ಟರ್ ಕೈಂಡ್ ಕೂಡ ಯೂಸ್ ಮಾಡ್ತೀನಿ ಇದು. ಸೊ ದಿಸ್ ಈಸ್ ಲೈಕ್ ಗ್ರೇಟ್. ಆಫ್ಟರ್ ದ್ಯಾಟ್ ಒನ್ ಮೋರ್ ಪ್ರಾಡಕ್ಟ್ ಇದೆ ವಿಚ್ ಐ ಯೂಸ್ ಒಕೇಶ್ನಲಿ. ಲೈಕ್ ನನಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿಕೊಂಡು ನಾನು ಈ ಪ್ರಾಡಕ್ಟ್ನ ಲೈಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇಟ್ ವರ್ಕ್ಡ್ ಲೈಕ್ ಮ್ಯಾಜಿಕ್ ಟು ಮೈ ಹೇರ್ ಅಂತ ಹೇಳ್ತೀನಿ. ದ್ಯಾಟ್ ಈಸ್ ದಿಸ್ ವಿಶ್ ಕೇರ್ದು ಹೇರ್ ಸಿರಮ್. ಇದು ಲೈಕು ನ್ಯೂ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಐ ಥಾಟ್ ಲೈಕ್ ಇಟ್ ವಿಲ್ ನಾಟ್ ವರ್ಕ್ ದಟ್ ಮಚ್, ಬಟ್ ಲಿಟ್ರಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಲೈಕ್ ನಾನಿದು ಡೈಲಿ ಕೂಡ ಯೂಸ್ ಮಾಡಲ್ಲ, ಆಲ್ಟರ್ನೇಟಿವ್ ಡೇಸ್ ಯೂಸ್ ಮಾಡ್ತಿದ್ದೆ. ಅವಾಗ ನೋಡಿದ್ರೆ ನಂದು ಎಷ್ಟು ಬೇಬಿ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಎಲ್ಲ ಮೇಲೆ ನಿಂತ್ಬಿಡ್ತಿತ್ತು. ಸೊ ಐ ಸ್ಟಾಪ್ಡ್ ಯೂಸಿಂಗ್ ದ್ಯಾಟ್ ಬಿಕಾಸ್ ಲೈಕ್ ಆಫೀಸಲ್ಲೆಲ್ಲ ಹೋಗಬೇಕಾದ್ರೆ ಕೂದಲೆಲ್ಲ ಮೆಸ್ಸಿ ಫೀಲ್ ಆಗ್ತಿತ್ತು ಅಂತ ಹೇಳಿ. ಬಟ್ ಯಾ ಸಮ್ಟೈಮ್ಸ್ ವೆನ್ ಐ ಫೀಲ್ ಲೈಕ್ ಸ್ವಲ್ಪ ಕೂದಲಿಗೆ ಇದು ಹಾಕುವ ಅಂತ ಹೇಳಿ ಲೈಕ್ ಹೇರ್ ಫಾಲ್ ತುಂಬ ಆಗ್ತಿದೆ ಆ ಥರ ಏನಾದರೂ ಫೀಲ್ ಆದರೆ ದಟ್ ಟೈಮ್ ಐ ಯೂಸ್ ದಿಸ್ ಆ್ಯಂಡ್ ದಿಸ್ ವರ್ಕ್ಸ್ ಲೈಕ್ ಲಿಟ್ರಲಿ ಗ್ರೇಟ್ ಅಂತ ಹೇಳಿದೆ. ಸೊ ಅದರ್ ದೆನ್ ದಟ್ ಇದೆಲ್ಲ ಪ್ರಾಡಕ್ಟ್ ಬಿಟ್ಟರೆ ನಾನು ಇನ್ನೂ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀನಿ. ದ್ಯಾಟ್ ಈಸ್ ದಿಸ್ ಮ್ಯಾನ್ಯುಯಲ್ ಮಸಾಜರ್, ಹೇರ್ ಮಸಾಜರ್. ಸೊ ಯಾವಾಗ ಆಯಿಲಿಂಗ್ ಮಾಡ್ತೀನಿ, ಶ್ಯಾಂಪೂ ಮಾಡಬೇಕಾದ್ರೆ ನನಗೆ ಲೈಕ್ ಮಸಾಜ್ ಮಾಡಬೇಕು ಥರ ಫೀಲ್ ಆದರೆ ಆವಾಗಿದು ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀನಿ. ಸೊ ದ್ಯಾಟ್ ಈಸ್ ವೈ ಐ ಯೂಸ್ ದಿಸ್. ಅದರ್ ದೆನ್ ದಟ್ ಕಮಿಂಗ್ ಟು ಟವಲ್ ಯಾವ ಥರ ನಾನು ಕೂದಲಿಗೆ ಯೂಸ್ ಮಾಡ್ತೀನಿ, ದ್ಯಾಟ್ ಈಸ್ ಮೈಕ್ರೋಫೈಬರ್ ಟವಲೇ ಯೂಸ್ ಮಾಡ್ತೀನಿ ನಾನು. ಬಿಕಾಸ್ ದ್ಯಾಟ್ ಈಸ್ ಲೈಕ್ ಜೆಂಟಲ್ ಟು ಹೇರ್, ಜೆಂಟಲ್ ಆಗಿರುತ್ತೆ ಕೂದಲಿಗೆ. ಸೊ ನಾನು ಮೈಕ್ರೋಫೈಬರ್ ಟವಲೇ ಯೂಸ್ ಮಾಡ್ತೀನಿ. ಆ್ಯಂಡ್ ಐ ಡ್ರೈ ಇಟ್ ನ್ಯಾಚುರಲಿ. ನಾನು ಯಾವುದು ಬ್ಲೋ ಡ್ರೈಯರ್ ಏನು ಯೂಸ್ ಮಾಡಲ್ಲ. ಸ್ಟೈಲಿಂಗ್ ಮಾಡೋಕ್ಕೆ ಐ ಯೂಸ್ ವೆಗಾ ಸ್ಟ್ರೇಟ್ನಿಂಗ್ ಬ್ರಷ್. ಲಾಸ್ಟ್ ಶಾರ್ಟಲ್ಲಿ ನೀವು ನೋಡ್ಬೋದು. ಲೈಕ್ ರೀಸೆಂಟ್ಲಿ ನಾನು ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ, ಹೊಸದೇ ಪರ್ಚೇಸ್ ಮಾಡಿದ್ದೀನಿ. ಅದ್ರದ್ದು ಮುಂಚೆ ನಾನು ಯಾವುದು ಸ್ಟೈಲಿಂಗ್ ಟೂಲ್ ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ನಾವು ಫಾರ್ ಸ್ಟ್ರೇಟ್ನಿಂಗ್ ಐ ಹ್ಯಾವ್ using Vega straightening brush. So yes, that's it for my hair care routine. I hope ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಆ್ಯಂಡ್ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.